ಸರ್ ಈಗ ಲೇಟೆಸ್ಟ್ ಸ್ಟೇಟಲ್ಲಿ ಟಿಕ್ ಮೀಟಿಂಗ್ಸ್ ಆಗ್ತಾ ಇದೆ, ಚೀಫ್ ಮಿನಿಸ್ಟರ್ ಚೇಂಜ್ ಆಗಬೇಕು ಅಂತ, ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿನೇ ಇಲ್ಲಲ್ಲ, ಚೇಂಜ್ ಎಲ್ಲ ಆಗೋದು. ಆ ಕುರ್ಚಿ ಖಾಲಿ ಇದ್ದರೆ ಚೇಂಜ್ ಆಗಬೇಕು. ಸಿ ಎಮ್ ಕುರ್ಚಿ ಖಾಲಿ ಇಲ್ಲ, ಈಗ ಯಾವುದೇ ಚೇಂಜ್ ಮಾತಿಲ್ಲ. ಆನರಬಲ್ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಎಲ್ಲವೂ ಕೂಡ ಊಹಾಪೋಹಗಳು. ಎಚ್ ಮುನಿಯಪ್ಪನವರು ಹೇಳಿದ್ದಾರೆ, ಹೌದು ಇಂಪ್ಯಾಕ್ಟ್ ಆಗಿದೆ 2.5 years. ನೋಡಿ, ಅವರು ಹೇಗೆ ಅಕ್ಸೆಪ್ಟೆಡ್, ಎಸ್ ಇಂಪ್ಯಾಕ್ಟ್ ಆಗಿದೆ. ಎಚ್ ಮುನಿಯಪ್ಪ ಸಾಹೇಬರು ಯಾವ ರೀತಿ ಹೇಳಿದ್ರೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಸದ್ಯಕ್ಕೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ, ಈಗ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಒಂದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವೆಲ್ಲ ಬದಲಾಗಿದೆ. ಪರಮೇಶ್ವರ್ ಅವರು SC ಸಮಾವೇಶ ಮಾಡಬೇಕು ಅದು ಕ್ಯಾನ್ಸಲ್ ಆಗಿದೆ, ಬಿಕಾಸ್ ಆಫ್ ಪೋಸ್ಟ್ಪೋನ್ ಆಗಿದೆ. ನೋಡಿ, ಅದನ್ನು ಮುಂದುವರಿಸಿದ್ದೇವೆ. SC ST ಸಮಾವೇಶ ಮಾಡೋದಕ್ಕೆ ಮೀಟಿಂಗ್ ಮಾಡ್ತೇವೆ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಆದಿಯಾಗಿ ಎಲ್ಲರ ಸಹಕಾರದೊಂದಿಗೆ ನಾವು SC ST ಇನ್ಕ್ಲೂಡಿಂಗ್ ಜಾರಕಿಹೊಳಿ ಅವರು ಸಮಾವೇಶವನ್ನು ಮಾಡೋದು ತಪ್ಪೇನಿದೆ? ಎಲ್ಲ ಜಾತಿ ಸಮಾವೇಶ ಮಾಡ್ತಾರೆ, ನಾವೇಕೆ ಮಾಡಬಾರ್ದು? ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗರ ಸಮಾವೇಶ ಮಾಡ್ತಾರೆ, ಲಿಂಗಾಯತರು ಮಾಡ್ತಾರೆ, 3% ಇರ್ತಕ್ಕಂಥ ಬ್ರಾಹ್ಮಣರು ಮಾಡ್ತಾರೆ. ನಾವು ಹೈಯೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥ ST ಸಮಾವೇಶವನ್ನು ಯಾಕೆ ಮಾಡಬಾರ್ದು? ಹಿಂದೆ ಚಿತ್ರದುರ್ಗದಲ್ಲಿ ನಾವು SC ST ಸಮಾವೇಶವನ್ನು ಮಾಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಚಿತ್ರದುರ್ಗದಲ್ಲಿ ನಾವು SC ಸಮಾವೇಶವನ್ನು ಭಾಳ ಅದ್ಧೂರಿಯಾಗಿ ಮಾಡಿತ್ತು. ಹಾಗಾಗಿ ಇವತ್ತು ಅಹಿಂದ ಸಮಾವೇಶಗಳಾಗ್ಬೋದು, SC ಸಮಾವೇಶಗಳಾಗ್ಬೋದು, ಮಾಡೋದಕ್ಕೆ ಯಾವ ತಪ್ಪು ಇಲ್ವಲ್ಲ. ಇದು ರಾಜಕೀಯಕ್ಕೂ ಸಂಬಂಧ ಇಲ್ಲ. ಉದ್ದೇಶ ನಮ್ಮ ಹಕ್ಕುಗಳನ್ನು, ST ಹಕ್ಕುಗಳನ್ನು ಕೇಳೋ ಸಮಾವೇಶ ಮಾಡ್ತೀವಿ. ಏನು ತಪ್ಪಿದ್ರಲ್ಲಿ? ಯಾರ ವಿರುದ್ಧವೂ ಅಲ್ಲ, ಯಾರ ಸಮಾಜ ವಿರುದ್ಧವೂ ಅಲ್ಲ. ನಮ್ಮ ರೈಟ್ಸ್, ನಮ್ಮ ಹಕ್ಕುಗಳು ಏನು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಅದರ ಪ್ರಕಾರ 24.1% ಏನು ಸೇರಬೇಕು, ಆ ಸೌಲಭ್ಯಕ್ಕೋಸ್ಕರ ಸಮಾವೇಶ ಮಾಡ್ತೇವೆ. ಯಾರ ವಿರುದ್ಧವೂ ಅಲ್ಲ, ಯಾವ CM ವಿರುದ್ಧವೂ ಅಲ್ಲ, DCM ವಿರುದ್ಧವೂ ಅಲ್ಲ, ಸರ್ಕಾರ ವಿರುದ್ಧದ್ದು ಅಲ್ಲವೇ ಅಲ್ಲ. ಈಗ ಪೋಸ್ಟ್ಪೋನ್ ಆಗಲಿಕ್ಕೆ ಸ್ಟೇಟ್ ಲೀಡರ್ಸ್ ಏನಾದರೂ ಅಬ್ಜೆಕ್ಷನ್ ಇದೆ, ಅಲ್ಲಿ ಸುರಜ್ವಾಲ ಬರೋದು ಕಾರಣ ಏನು ಅಂತ ಈ ಸಮಯ? ಇಲ್ಲ, ಸ್ಟೇಟ್ ಇಡೋದಕ್ಕೆ ನಮ್ಮಲ್ಲೆಲ್ಲರೂ ಸೇರಬೇಕು ಅನ್ನೋ ಇನ್ನೂ ಮತ್ತೊಮ್ಮೆ ಆಂತರಿಕ ಚರ್ಚೆಗಳನ್ನು ಮಾಡಿ ನಂತರ ಮುಖಂಡರನ್ನು ಕರಿಬೇಕು ಅಂತ ತೀರ್ಮಾನ ಮಾಡಿದ್ರಿಂದ ಮುಂದೂಡಿದ ವಿರುದ್ಧ ಬೇರೆ ಯಾವುದೇ ರೀತಿಯಿಂದ ಅಲ್ಲ. ಸಿದ್ದರಾಮಯ್ಯ ಅವರು ಕ್ಯಾಶ್ ಸೆನ್ಸಸ್ ಬಿಡುಗಡೆ ಆಗಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿದ್ದೀರಾ, ಆದರೆ ಒಕ್ಕಲಿಗರವರು ಮಾಡಬಾರ್ದು ಅಂದ್ಬಿಟ್ಟು ಅವರು ಸಮಾವೇಶ ಮಾಡ್ತಾರೆ. ಏನು ತಪ್ಪು? ಜಾತಿ ಗಣತಿಯನ್ನು ಮಾಡಿದ್ರೆ ಏನು ತಪ್ಪೇನಿದೆ? ಒಂದು ವೇಳೆ ಯಾವ ಸಮುದಾಯ ಹೆಚ್ಚಾಗಿದ್ದರೆ ಆ ಸಮುದಾಯಕ್ಕೆ ಸೌಲಭ್ಯ ಕೊಡಬೇಕು ಅಂತ ಜಾತಿ ಗಣತಿ ಮಾಡ್ತೀವಿ. ಅದರಿಂದ ಏನು ತಪ್ಪಿದೆ? ಏನು ರಾಂಗ್ ಇದೆ? ಯಾಕೆ ಮಾಡಬಾರ್ದು? ಏನಾದರೂ ಕೂಡ ಅವೈಜ್ಞಾನಿಕವಾಗಿ ಆಗಿದ್ದರೆ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ನೀವು ಒಂದು ಜನಗಣತಿಯನ್ನು ಮಾಡಿ ಸಲಹೆ ಕೊಡಿ. ಭಾರತ ದೇಶದಲ್ಲಿ, ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಾತಿಯವರು ಕೂಡ ನೆಮ್ಮದಿಯಿಂದ ವಾಸ ಮಾಡ್ತಾ ಇದ್ದೀವಿ. ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯ ಮಾದರಿಯಾಗಿದೆ. ಇಂಥ ಸಮಯದಲ್ಲಿ ಜಾತಿ ಗಣತಿ ಮಾಡೋದ್ರಿಂದ ತಪ್ಪಾದರೂ ಏನು? ಯಾವುದೇ ತಪ್ಪಿಲ್ಲ, ಯಾರ ವಿರುದ್ಧವೂ ಅಲ್ಲ. ಸಮಾಜದಲ್ಲಿ ಸವಲತ್ತುಗಳನ್ನು ಸಿಗಬೇಕಲ್ಲ, ಕೊಡಬೇಕಲ್ಲ. ಆ ನಿಟ್ಟಿನಲ್ಲಿ ವಿಷಯ ತಿಳ್ಕೊಳ್ತಕ್ಕಂಥ ಉದ್ದೇಶದಿಂದ ಇವತ್ತು ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಅದೇನಾದರೂ ಕೂಡ ಅವೈಜ್ಞಾನಿಕಿದ್ದರೆ ಸರಿ ಮಾಡಲಿಕ್ಕೆ ಸಲಹೆಗಳು ಕೊಡಬೇಕು ಅಂಥೇಳಿ ಎಲ್ಲ ಜಾತಿಯ ಮುಖಂಡರಲ್ಲಿ ಮನವಿಯನ್ನು ಮಾಡ್ತೇನೆ. ಮಿನಿಸ್ಟ್ರಿಯಲ್ಲಿ ರೀಶಫಲ್ ಆಗುತ್ತಾ ಇಲ್ವಾ ಸರ್? ಈಗ ರೀಶಫಲ್ ಏಪ್ರಿಲ್ ತನಕ ಆಗೋದಿಲ್ಲ. ಏಪ್ರಿಲ್ ನಂತರ ಬಹುಶಃ ಆಗ್ಬೋದು.
ಆದರೆ ನಿಮ್ಗೆ ಸಿಗ್ಬೋದಾ ಸರ್? ಸೀನಿಯರ್ ಮೋಸ್ಟ್ ಇದು ಥರ್ಡ್ ನೋಡಿ, ಟೈಮ್ ಗೆದ್ದಿದ್ದೀರಾ. ನಾನು 3ನೇ ಬಾರಿ ಗೆದ್ದಿದ್ದೇನೆ. ಎರಡೂ ಜಿಲ್ಲೆಯ ಬಹುಶಃ ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದ ಹೆಚ್ಚಾಗಿದ್ದು, ಈ ಬಲಗೈ ಸಮುದಾಯವನ್ನು ಪ್ರತಿನಿಧಿಸುವಂತಹ ಏಕೈಕ ಕಾಂಗ್ರೆಸ್ ಶಾಸಕನಾಗಿದ್ದೇನೆ. ನನಗೆ ವಿಶ್ವಾಸ ಇದೆ. ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ, ಸಿದ್ದರಾಮಣ್ಣವರ ಮೇಲೆ, DK ಶಿವಕುಮಾರ್ ಮೇಲೆ, ಎಲ್ಲ ನಾಯಕರ ಮೇಲೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನನಗೆ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ, ಈ ಜಿಲ್ಲೆಯ ನಾನಾ ಯೋಜನೆಗಳನ್ನು ತರೋದಕ್ಕೋಸ್ಕರ ನನಗೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಕಾದು ನೋಡೋಣ. ಥ್ಯಾಂಕ್ ಯು ಸರ್. ಹ್ಯಾಪಿ